ಸರ್ಕಾರ ಹೇಳ್ಕೊಳ್ಳುತ್ತೆ ನಾವು ಬಡವರ ಪರವಾಗಿ ಬಡವರಿಗೋಸ್ಕರ ಅದ್ ಮಾಡ್ತಾ ಇದೀವಿ ಇದ್ ಮಾಡ್ತಾ ಇದೀವಿ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಬಡವರಿಗೋಸ್ಕರನೇ ಈ ಜನೌಷಧಿ ಮೆಡಿಸಿನ್ ಅನ್ನ ತಂದಿದ್ದು. ಹೊರಗಡೆಗೆ ಸಿಗುವಂತ ಮೆಡಿಸಿನ್ಗಿಂತ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಇದನ್ನ ಆಸ್ಪತ್ರೆ ಮುಂಭಾಗದಲ್ಲಿ ಓಪನ್ ಮಾಡೋದನ್ನೆಲ್ಲ ಕ್ಲೋಸ್ ಮಾಡಿದ್ದಾಯ್ತು, ಹತ್ತಿಕ್ಕಿದ್ದಾಯ್ತು. ನಾವೇ ಫ್ರೀಯಾಗಿ ಕೊಡ್ತೀವಿ, ಅದೇ ಹಾಕಬೇಕು ಅನ್ನುವಂಥದ್ದಿತ್ತು. ಆ ಪ್ರಯೋಗ ಮಾಡಿದ್ದು ಆಯಿತು, ಅದಕ್ಕೆ ಚೀತು ಅಂತ ಉಗಿಸ್ಕೊಂಡಿದ್ದು ಆಗೋಯ್ತು. ಈಗ ಎರಡನೆಯ ಪ್ರಯೋಗಕ್ಕೆ ಬರ್ತಾ ಇದ್ದಾರೆ. ಅದೇನು ಅಂತಂದ್ರೆ ಈ ಜನೌಷಧಿ ಕೇಂದ್ರಗಳಲ್ಲಿರುವಂತಹ ಔಷಧಿಗಳನ್ನು ಈಗ ಪರೀಕ್ಷೆಗೆ ಒಳಪಡಿಸ್ತಾರಂತೆ. ಬೇರೆ ಬೇರೆ ಮೆಡಿಕಲ್ ಶಾಪ್ಗಳಲ್ಲಿರೋದನ್ನು ಯಾಕೆ ಪರೀಕ್ಷೆಗೆ ಒಳಪಡಿಸೋದಿಲ್ಲ? ಅವ್ರು ನಿಜವಾಗ್ಲೂ ಕೂಡ ಯಾವ್ದು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಇಲ್ಲ, ಜನೌಷಧಿ ಕೇಂದ್ರ ಟಾರ್ಗೆಟ್ ಅದೇ ನೋಡಿ. ಜನೌಷಧಿ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಾ ರಾಜ್ಯ ಸರ್ಕಾರ. ಕರ್ನಾಟಕ ಫಾರ್ಮಾಸಿಸ್ಟ್ ಒತ್ತಡಕ್ಕೆ ಮಣಿದು ಜನೌಷಧಿ ಟೆಸ್ಟ್. ವಿವಾದಕ್ಕೆ ಕಾರಣವಾದ ಆರೋಗ್ಯ ಸಚಿವರ ಟೆಸ್ಟ್ ಸೂಚನೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ತೆರವು ಮಾಡುವ ನಿರ್ಧಾರ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಕೋರ್ಟ್ ಕೂಡ ತೆರವು ಮಾಡದಂತೆ ಸೂಚನೆ ಕೊಡ್ತು. ಇದಾದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ಮತ್ತೊಂದು ನಿರ್ಧಾರವನ್ನು ಕೈಗೊಂಡು ವಿವಾದಕ್ಕೆ ಕಾರಣವಾಗ್ತಿದೆ. ಹೌದು, ರಾಜ್ಯಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೆಡಿಸಿನ್ಗಳನ್ನು ಟೆಸ್ಟ್ ಮಾಡುವುದಕ್ಕೆ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಕಾರಣ ಕರ್ನಾಟಕ ಸ್ಟೇಟ್ ಫಾರ್ಮಾಸಿಸ್ಟ್ ಸಂಘಟನೆಯ ಒತ್ತಾಯಕ್ಕೆ ಮಣಿದು ಎಂಬುದು ಗೊತ್ತಾಗ್ತಾ ಇದೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೆಡಿಸಿನ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರ ಟೆಸ್ಟ್ ಮಾಡ್ತಾ ಇರುವಂಥದ್ದು ಯಾಕೆ ಎಂಬ ಪ್ರಶ್ನೆ ಮೂಡುತ್ತೆ. ಆದರೆ ಕೂಲಂಕುಷವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಸ್ವತಃ ಸಚಿವರೇ ಹೇಳಿರೋ ಪ್ರಕಾರವಾಗಿ ಕರ್ನಾಟಕ ಫಾರ್ಮಸಿಸ್ಟ್ ಸಂಘಟನೆಯ ಒತ್ತಾಯಕ್ಕೆ, ಅಂದರೆ ಅವರು ಮನವಿ ಕೊಟ್ಟ ಮನವಿ ಮೇರೆಗೆ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಬ್ರ್ಯಾಂಡೆಡ್ ಔಷಧಿಗಳನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದು. ಬ್ರ್ಯಾಂಡೆಡ್ ಔಷಧಿ ಮಾರಾಟ ಮಾಡಿದ್ರೆ ಕರ್ನಾಟಕ ಫಾರ್ಮಸಿಸ್ಟ್ ಅವ್ರಿಗೆ ಲಾಸ್ ಆಗುತ್ತೆ. ಆ ಲಾಸ್ ಆಗೋ ಕಾರಣಕ್ಕೋಸ್ಕರ ಈ ರೀತಿ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಇರುವಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮಾತ್ರೆಗಳನ್ನು, ಮೆಡಿಸಿನ್ಗಳನ್ನು ಪ್ರತಿ 2 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಬ್ರ್ಯಾಂಡೆಡ್ ಮಾಡಿದ್ರೆ ಮಾಡಬಾರ್ದು ಅಂತ ಅದನ್ನು ನಿಷೇಧ ಮಾಡ್ತಾರೆ. ಮತ್ತು ಏನಾದರೂ ಎಕ್ಸ್ಪೈರಿ ಆಗಿರುವಂಥದ್ದು, ಬೇರೆ ರೀತಿಯಾದಂಥ ಲೋಪದೋಷ ಕಂಡು ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಲಿಕ್ಕೆ ಹೊರಡ್ತಾ ಇದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಜನೌಷಧಿಗಳನ್ನು ಟಾರ್ಗೆಟ್ ಮಾಡ್ತಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ. ಕಳೆದ ಬಾರಿ ಇದೇ ಜನೌಷಧಿ ಕೇಂದ್ರಗಳನ್ನು ತೆರವು ಮಾಡಬೇಕು ಅಂತೇಳಿ ವಿವಾದ ಆಗಿತ್ತು. ಈಗ ಮತ್ತೆ ಜನೌಷಧಿ ಕೇಂದ್ರಗಳ ಮಾತ್ರೆಗಳನ್ನು, ಮೆಡಿಸಿನ್ಗಳನ್ನು ಟೆಸ್ಟ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಮೂಡುತ್ತೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಬ್ರಾಂಡೆಡ್ ಔಷಧಿಗಳನ್ನು ಮಾರಾಟ ಮಾಡ್ತಿದ್ದಾರೆ, ಚೆಕ್ ಮಾಡಿ ಅಂತೇಳಿ ಕರ್ನಾಟಕ ಫಾರ್ಮಾಸಿಸ್ಟ್ ಸಂಘ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದೆ. ಬ್ರಾಂಡೆಡ್ ಔಷಧಿಯನ್ನು ಮಾರಾಟ ಮಾಡಿದರೆ ಫಾರ್ಮಾಸಿಸ್ಟರಿಗೆ ಲಾಸ್ ಆಗುತ್ತೆ ಎಂಬುದು ಫಾರ್ಮಾಸಿಸ್ಟ್ ಸಂಘಟನೆಯ ವಾದ. ಹೀಗಾಗಿ ಟೆಸ್ಟ್ಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಅವರು ಬ್ರ್ಯಾಂಡೆಡ್ ಮಾಡ್ತಾ ಇದ್ದಾರಾ? ಅವರು ಜನೌಷಧಿ ಇರೋದು ಕೇವಲ ಡ್ರಗ್ಸ್ ಮಾಡಬೇಕು ಅಂತ, ಅದಕ್ಕೋಸ್ಕರ ನಾವೇನು ಹ್ಯಾರಾಸ್ಮೆಂಟ್ ಮಾಡಬೇಕು ಅಂತಲ್ಲ. ಸ್ಟೇಟ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅಂದರೆ ಬೇರೆ ಫಾರ್ಮಸೀಸು ಅವರೆಲ್ಲ ಬ್ರ್ಯಾಂಡೆಡ್ ಡ್ರಗ್ಸ್ ಮಾಡ್ತಾರೆ, ಆಯಿತಾ? ಈಗ ಅವ್ರಿಗೆ ಈಗ ಬಿಸ್ನೆಸ್ ಲಾಸ್ ಆಗ್ತಾ ಇರ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಇವರು ಕೂಡ ಮಾರ್ತಾ ಇರ್ಬೋದು ಅಂತ ಅವ್ರ ಅಲಿಗೇಷನ್ನು, ನಂದಲ್ಲ. ಅವ್ರ ಅಲಿಗೇಷನು ಜನೌಷಧಿಯಲ್ಲಿ ಈ ಜೆನೆರಿಕ್ ಮೆಡಿಸಿನ್ ಜೊತೆ ಬ್ರ್ಯಾಂಡೆಡು ಮಾರ್ತಾವ್ರೆ. ಅದಕ್ಕೋಸ್ಕರ ಅದನ್ನು ಅವರು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಔಷಧಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿ 2 ತಿಂಗಳು ಮಾಡ್ತಾರೆ, ಮಾಡ್ಲಿ, ತಪ್ಪಿದ್ರೆ ತಿಳಿಸ್ಲಿ. ಆದರೆ ಜನೌಷಧಿ ಕೇಂದ್ರಗಳು ಚೆನ್ನಾಗಿ ನಡೀತಾ ಇವೆ, ಸಮಸ್ಯೆ ಆಗೋದು ಬೇಡ ಅಂತಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮಾಲೀಕರು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ವಿವಾದವನ್ನು ಉಂಟು ಮಾಡಿತ್ತು. ಅದಾದ ಬಳಿಕ ಈಗ ಮತ್ತೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳನ್ನು ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ವಿವಿಧ ಮಾತ್ರೆಗಳನ್ನು ಸಂಗ್ರಹ ಮಾಡಿ ಟೆಸ್ಟ್ಗೆ ಕಳಿಸಲಾಗ್ತಾ ಇದೆ. ಸುಮಾರು ಇಲ್ಲಿ ಆಗ್ತಾ ಇರ್ತಕ್ಕಂತಹ ಮಾರಾಟ ಆಗ್ತಾ ಇರ್ತಕ್ಕಂಥ ಔಷಧಿಗಳು, ಅವರಿಗೆ ಯಾವ ಮಾತ್ರೆ ಬಗ್ಗೆ, ಔಷಧಿ ಬಗ್ಗೆ ಡೌಟ್ಸ್ ಇದೆ ಅಂತಹ ಮಾತ್ರೆಗಳನ್ನು ಈಗಾಗಲೇ ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಗಡಿಯವರು ಕೂಡ ಮಾಹಿತಿಯನ್ನು ಕೊಟ್ಟರು. ಈ ಔಷಧಿಗಳನ್ನು ಸಂಗ್ರಹ ಮಾಡಿಕೊಂಡು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು. ಅವ್ರನ್ನೇ ಮಾತನಾಡ್ಸೋಣ. ಲಾಸ್ಟ್ ಟೈಮ್ ಯಾವಾಗ ಅವರು ಬಂದಿದ್ರು ಏನು ಅಂತ. ಸರ್ ನಮಸ್ತೆ. ಯಾವಾಗ ಔಷಧಿಗಳನ್ನು ಟೆಸ್ಟ್ ಮಾಡಲಿಕ್ಕೆ ತಗೊಂಡೋಗಿದ್ರು ಸರ್? ಎವ್ರಿ 3 ಮಂತ್ಸ್ ಒಂದ್ಸಲಿ ಬರ್ತಾ ಇರ್ತಾರೆ, ತೊಗೊಂಡು ಅವ್ರಿಗೆ ಯಾವ್ದು ಬೇಕಾಗಿರುತ್ತೆ ತೊಗೊಂಡೋಗಿ ಚೆಕ್ ಮಾಡ್ತಾ ಇರ್ತಾರೆ. ಈಗ ಯಾವ ಔಷಧಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್? ಪರ್ಟಿಕ್ಯುಲರ್ ಆಗಿ ಕೊಲೆಸ್ಟ್ರಾಲು, ಡಯಾಬಿಟಿಕ್ಕು, ಆ್ಯಂಟಿಬಯೋಟಿಕ್ಕು, ಅವ್ರಿಗೆ ಯಾವುದು ಈ ಥರ ಹಿಂಗೆ ಡೌಟ್ ಇರುತ್ತೆ ಅದನ್ನು ಮಾತ್ರ ತೊಗೊಂಡು ಹೋಗ್ತಾ ಇರ್ತಾರೆ.
ಯಾಕೆಂತಂದ್ರೆ ಯಾವುದು ಜಾಸ್ತಿ ಮೂವಿಂಗ್ ಆಗುತ್ತೋ ಆ ಔಷಧಿಗಳನ್ನ ಸಂಗ್ರಹ ಮಾಡ್ತಾರೆ. ಹೌದು ಸರ್, ಖಂಡಿತ. ಏನಂತೆ ಅದರಲ್ಲಿ ಬಂದಿರುವಂಥ ಕಂಪ್ಲೇಂಟ್ಸ್ ಏನಾದರೂ ಹೇಳಿದ್ರಾ? ಅದೆಲ್ಲ ನಮ್ಗೆ ಹೇಳೋದಿಲ್ಲ. ಬರ್ತಾರೆ, ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಆಮೇಲೆ ಆಫ್ಟರ್ 3 months 2 monthsಲ್ಲಿ ಅದೇನಿದೆ ರಿಪೋರ್ಟ್ ಕೊಡ್ತಾರೆ. ಹಾಗೇನಾದ್ರು ಪ್ರಾಬ್ಲಮ್ ಇದೆ ಅದನ್ನು ಬ್ಯಾನ್ ಮಾಡಿಸ್ತಾರೆ. ಓಕೆ, ಇದುವರೆಗೂ ಆಗಿರ್ತಕ್ಕಂಥ ಯಾವ್ದಾದ್ರು ಬ್ಯಾನ್ ಆಗಿದೆ ಏನು? ಅದೆಲ್ಲ ದೊಡ್ಡವ್ರನ್ನೇ ಕೇಳಬೇಕು, ಇನ್ನೊಂದು ಬ್ಯಾನ್ ಶೋಲ್ಲ. ಯಾಕೆಂದರೆ ಮೊನ್ನೆಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋವನ್ನ. ಈಗ ಟೆಸ್ಟ್ಗಳನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಜನಕ್ಕೆ ಭಾಳ ಉಪಯೋಗ ಇದೆ. ನೀವು ಒಂದು ಜನಗಳ ಒಪಿನಿಯನ್ ಕೇಳಿದ್ರೆ ಪಬ್ಲಿಕ್ ಒಪಿನಿಯನ್ ಅದರ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಅಂಗಡಿಯವರು ಹೇಳ್ತಾ ಇರ್ತಕ್ಕಂಥದ್ದು. ತುಂಬ ಉಪಯೋಗ ಇದೆ ಜನರಿಗೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕ್ಲೋಸ್ ಮಾಡಿಸೋದು ಬೇಡ ಅಂತ ಅವ್ರ ಅಭಿಪ್ರಾಯ. ಮತ್ತು ಔಷಧಿಗಳನ್ನು 2 ತಿಂಗಳಿಗೊಮ್ಮೆ ತೆಗೆದುಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡ್ತಾರೆ, ಡೌಟ್ ಇರೋವನ್ನ ಬ್ಯಾನ್ ಮಾಡ್ತಾರೆ ಅನ್ನುವಂಥದ್ದು. ಕಾದು ನೋಡಬೇಕಾಗಿದೆ. ಇಲ್ಲಿನ ಮಾತ್ರೆಗಳನ್ನು ಸಂಗ್ರಹ ಮಾಡ್ಕೊಂಡು ಹೋಗಿದ್ರೆ ಆ ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಟ್ಟಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೆಡಿಸಿನ್ ಟೆಸ್ಟ್ ಯಾಕೆ ಎಂಬ ಪ್ರಶ್ನೆ ಖಂಡಿತ ಉದ್ಭವ ಆಗ್ತಿದೆ. ಫಾರ್ಮಾಸಿಸ್ಟ್ ಮನವಿ ಮಾಡಿದ್ರು ಅಂತ ಹೇಳಿ ಟೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕೂಡಲೇ ಇದರ ಬಗ್ಗೆ ಸರ್ಕಾರ ಮರುಪರಿಶೀಲನೆ ಮಾಡುವ ಅಗತ್ಯತೆ ಇದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.